ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಈಗ ಗುರು ಪೌರ್ಣಮಿಯ ಬಗ್ಗೆ ವಿಶೇಷವಾದ ಒಂದು ಈ ಆಚರಣೆಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಮಗೆ ಪ್ರತಿಯೊಬ್ಬರ ಜೀವನದಲ್ಲೂ ಗುರುಬಲ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಗುರುಬಲ ಇಲ್ಲದೆ ಒಂದು ಶಿಕ್ಷಣ ಅಭ್ಯಾಸ, ಬಿಸ್ನೆಸ್, ಆರೋಗ್ಯ, ಕಂಕಣ ಭಾಗ್ಯ, ಮನೆಗಳಲ್ಲಿ ಶುಭ ಸಮಾರಂಭಗಳು, ಏನೇ ಒಂದು ಪ್ರತಿಯೊಂದು ಕೂಡ ನಮಗೆ ಅದು ಇನ್ಕಂಪ್ಲೀಟೇ ಸ್ನೇಹಿತರೆ. ಗುರುಬಲ ಇಲ್ಲ ಅಂದರೆ ನಮಗೆ ಯಾವಾಗಂದರೆ ಆವಾಗ ಕೂಡ ಗುರುಬಲ ಸಿಗೋದಿಲ್ಲ. ಗುರುವಿನ ಆಶೀರ್ವಾದ ಅನ್ನೋದು ಬಹಳ ಶ್ರೇಷ್ಠವಾದಂಥದ್ದು. ಗುರುವಿನ ಗುಲಾಮನಾಗದ್ದು ಮುಕುತಿ ದೊರಕದಣ್ಣ ಅನ್ನೋದನ್ನ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರನೇ. ಪ್ರತಿಯೊಬ್ಬರ ಜೀವನದಲ್ಲೂ ಗುರು ಯಾವುದೋ ಒಂದು ರೂಪದಲ್ಲಿ, ತಾಯಿ ಆಗಿರಬಹುದು, ತಂದೆ, ಸ್ನೇಹಿತ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಯಾರೇ ಆಗಿರಬಹುದು, ಯಾರೋ ಒಬ್ಬರು ನಮ್ಮ ಜೀವನದಲ್ಲಿ ಗುರುಗಳಾಗಿರ್ತಾರೆ. ಅದರಿಂದ ಗುರುಗಳ ಪಾದಕ್ಕೆ ನಮಿಸಬೇಕು. ಗುರುಗಳ ಆಶೀರ್ವಾದ ಅನ್ನೋದು ತುಂಬ ಬಲ ಕೊಡುವಂಥದ್ದು. ಪ್ರತಿಯೊಬ್ಬರು ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ನಮಗೆ ಕಂಕಣ ಭಾಗ್ಯ ಇಲ್ಲ, ನಾವು ಪ್ರೀತಿಸುವಂಥ ವ್ಯಕ್ತಿ ಜೊತೆ ನಾವು ಮದುವೆ ಆಗಬೇಕು, ನಮಗೆ ಎಷ್ಟು ನೋಡ್ತಾ ಇದ್ರೂ ಯಾಕೋ ಮ್ಯಾಚಸ್ ಸೆಟ್ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಕೂಡ ಕೇಳ್ತಾ ಇದ್ದಾರೆ. ಕೆಲಸ ಸರಿಯಾಗಿ ಸಿಗ್ತಾ ಇಲ್ಲ, ಗೌರ್ಮೆಂಟ್ ಕೆಲಸ ಸಿಗ್ತಾ ಇಲ್ಲ ನಮಗೆ, ನಾವು ತುಂಬ ಹಣಕಾಸಿನ ವಿಚಾರದಲ್ಲಿ ಕಷ್ಟಪಡ್ತಾ ಇದ್ದೀವಿ, ಹೊಂದಾಣಿಕೆ ಅನ್ನೋದಿಲ್ಲ ಮನೆಯಲ್ಲಿ, ಆರೋಗ್ಯ ಸಮಸ್ಯೆ ಇದೆ, ಮಕ್ಕಳಿಗೆ ಪೇರೆಂಟ್ಸ್ ಕೇಳ್ಕೊಳ್ತಾ ಇದ್ದಾರೆ, ನಮ್ಮ ಮಕ್ಕಳು ಆರೋಗ್ಯದಲ್ಲಿ ತುಂಬ ಹೆಚ್ಚು ಕಡಿಮೆ ಆಗ್ತಾಯಿದೆ. ಈ ರೀತಿ ಎಲ್ಲದಕ್ಕೂ ಸ್ನೇಹಿತರೆ ಗುರು ಪೌರ್ಣಮಿ ನಮಗೆ ರವಿವಾರ ಬಂದಿರುವುದು ಬಹಳ ವಿಶೇಷವಾಗಿರುತ್ತೆ. ನೀವು ಸಾಧ್ಯವಾದರೆ ನೆನ್ನೆನೇ ನಾನು ಹಿಂದಿನ ವಿಡಿಯೋಗಳಲ್ಲೂ ಕೂಡ ಗುರು ಪೌರ್ಣಮಿಯ ಬಗ್ಗೆ ತಿಳಿಸಿದ್ದೆ. ಸರಳ ವಿಧಾನದಲ್ಲೇ ಮಾಡಿಕೊಂಡ್ರೆ ನಮಗೆ ಬಹಳ ಶ್ರೇಷ್ಠವಾಗಿರುತ್ತೆ. ನಿಮಗೆ ಫೋಟೋ ವಿಗ್ರಹ ಏನಾದರೂ ಇದ್ದರೂ ಅಭಿಷೇಕ ಮಾಡಿಕೊಂಡು ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯ, ಯಾವ ದೇವಸ್ಥಾನಕ್ಕಾದ್ರೂ ಕಡಲೆಕಾಯಿ ಅಂದರೆ ಕಡಲೆಕಾಳು ಅಂತ ಹೇಳ್ತೀವಿ ನೋಡಿ, ಆ ಕಡಲೆಕಾಳನ್ನು 21 ನೆನೆಸ್ಬಿಟ್ಟು ಅಥವಾ 48 ನೆನೆಸ್ಬಿಟ್ಟು ಹಾರ ಮಾಡಿಬಿಟ್ಟು ಕೊಡಿ, ದತ್ತಾತ್ರೇಯರಿಗೆ ಕೊಡಿ. ಇಲ್ಲ ನಾವು ಎಲ್ಲೂ ಏನು ಮಾಡೋದಕ್ಕಾಗ್ತಾ ಇಲ್ಲಕ್ಕ, ಪರಿಸ್ಥಿತಿಗಳು ನಮ್ಗೆ ಆ ರೀತಿ ಇದೆ ಅಂತಂದ್ಬಿಟ್ಟು ಕೂಡ ಏನಾದರೂ ಹೇಳೋದಿದ್ದರೆ, ನಾಯಿಗಳಿಗೆ ಹಾಲು, ಬಿಸ್ಕೆಟ್ಟು, ಬನ್ನು ಅಥವಾ ರೊಟ್ಟಿ ಏನೇ ಇರಬಹುದು ಸ್ನೇಹಿತರೆ, ಇದೆಲ್ಲನೂ ಕೊಡೋದ್ರಿಂದ ಗುರುಬಲ ಹೆಚ್ಚಾಗುತ್ತೆ. ನಾಯಿಗೂ ಕೂಡ ಕೊಡಿ. ಎಲ್ಲ ಪಕ್ಷಿಗಳು ಕೂಡ ಪ್ರಕೃತಿಯಲ್ಲಿ ಜೀವ ತುಂಬಿಕೊಂಡಿರುತ್ತೆ, ಅವುಗಳಿಗೂ ಕೂಡ ಹಸಿವು ಎಲ್ಲ ಇರೋದರಿಂದ ನಾವು ಈ ಗುರು ಪೌರ್ಣಮಿಯ ದಿನ ಕೊಡೋದು ಬಹಳ ವಿಶೇಷವಾಗಿರುತ್ತೆ. ಪ್ರತಿನಿತ್ಯ ಕೊಡೋದು ತುಂಬ ಒಳ್ಳೆಯದೇ. ಈ ವಿಶೇಷ ದಿನಗಳಲ್ಲೂ ಕೂಡ ಮಿಸ್ ಮಾಡದೆ ನೀವು ಈ ರೀತಿ ಮಾಡಬಹುದು. ದೇವಸ್ಥಾನಕ್ಕಾದರೆ ನೀವು ಪ್ರಸಾದ ಯಾವುದೇ ಮನೆಯಲ್ಲಿ ಮಾಡಿದ್ರೂ ಅಷ್ಟೇ ಸ್ನೇಹಿತರೆ, ಪರಮಾನ್ನ ಮಾಡಿ, ಅಂದರೆ ಸಿಹಿಯನ್ನು ಬಹಳ ಶ್ರೇಷ್ಠವಾದ ಒಂದು ನೈವೇದ್ಯ ಆಗಿರೋದ್ರಿಂದ ಮಾಡಿ ಸರಳವಾದ ವಿಧಾನದಲ್ಲೇ. ಅದು ಯಾವುದು ನಾವು ಮಾಡೋದಕ್ಕಾಗೋದಿಲ್ಲಕ್ಕ ಅನ್ನೋರಾದರೆ ಯಾವುದೇ ನಿಯಮ ಇಲ್ಲ. ಯಾಕಂದರೆ ಗುರುಗಳ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನಮಗೆ ನಿಯಮಗಳು ಇರೋದಿಲ್ಲ. ಶ್ರದ್ಧಾ, ಭಕ್ತಿ, ನಂಬಿಕೆ ಇದರಲ್ಲೂ ಕೂಡ ಸ್ನೇಹಿತರೆ. ಅದರಿಂದ ಮಂತ್ರವನ್ನು ಶೇರ್ ಮಾಡಿದ್ದೀನಿ. ಈ ಮಂತ್ರ ಜಪ ಮಾಡಿ ಸಾಕು, ತುಂಬ ಶಕ್ತಿದಾಯಕವಾಗಿರುತ್ತೆ. 108 ಬಾರಿ ಪಠಿಸಿ ನೋಡಿ, ಅದರಿಂದ ಇಷ್ಟೊಂದು ಬದಲಾವಣೆಗಳಾಗುತ್ತೆ ನಿಮಗೆ ಅನ್ನೋದು. ಯಾಕಂದರೆ ಎಲ್ರಿಗೂ ಅವರ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಯಶಸ್ಸನ್ನು ನಾವು ಸಾಧನೆ ಮಾಡಬೇಕು, ಸಾಧಿಸಬೇಕು, ನಮ್ಮನ್ನು ಎಲ್ಲರೂ ಗುರ್ತಿಡಿಬೇಕು, ಈ ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳಾಗಬೇಕು, ಮನೆಯಲ್ಲೂ ಕೂಡ ಒಳ್ಳೆಯವರಾಗಿರಬೇಕು ಅನ್ನೋದು ಬಯಸೋದಾದರೆ ಈ ಮಂತ್ರ ಜಪ ಮಾಡಿ ನೋಡಿ. ಓಂ ವೇದಾಹಿ ಗುರುದೇವಾಯ ವಿದ್ಮಹೇ ಪರಂ ಗುರುವೇ ಧೀಮಹಿ ತನ್ನೋ ಗುರುಹೋ ಪ್ರಚೋದಯಾತ್. 108 ಬಾರಿ ನಾವು ಪಠಣೆ ಮಾಡೋದ್ರಿಂದ ಗುರುವಿನ ಆಶೀರ್ವಾದ ಸಿಗುತ್ತೆ. ತುಂಬ ಜನಕ್ಕೆ ಎಲ್ಲ ಒಂಥರ ಇನ್ಕಂಪ್ಲೀಟ್, ಏನು ಮಾಡಿದ್ರೂ ಸೋಲನ್ನು ಪಡ್ತಾ ಇದ್ದರೆ ಗುರುವಿನ ಬಲ
ಹೆಚ್ಚಾದಷ್ಟು ಜೀವನದಲ್ಲಿ ಯಶಸ್ಸುಗಳು ಅನ್ನೋದು ಹುಡುಕಿ ಬರುತ್ತೆ. ನಾವು ಒಂದು ಊಹೆ ಕೂಡ ಮಾಡಿರೋದಿಲ್ಲ, ಅಷ್ಟು ಗೆಲುವನ್ನು ತಂದುಕೊಡುತ್ತೆ, ಅಷ್ಟು ಸುಖ ಸಂತೋಷ ಸಮೃದ್ಧಿಗಳನ್ನು ಜೀವನದಲ್ಲಿ ಬರ್ತಾ ಇರುತ್ತೆ ಸ್ನೇಹಿತರೆ. ಇದನ್ನು ನಾಳೆ ನೀವು ಪಠಣೆ ಮಾಡಿ ಶಿವಾಲಯಕ್ಕೆ ಹೋಗಿ, ಹಾಗೂ ಸಾಧ್ಯವಾದರೆ ವಿಷ್ಣುವಿನ ಆರಾಧನೆ ಕೂಡ, ವಿಷ್ಣುವಿನ ಮಂತ್ರಗಳನ್ನು ಕೂಡ ಹೇಳ್ಕೊಳ್ಳೋದ್ರಿಂದ ತುಂಬ ವಿಶೇಷವಾಗಿರುತ್ತೆ. ಲಲಿತ ಸಹಸ್ರನಾಮವನ್ನು ಪಠಣೆ ಮಾಡೋದ್ರಿಂದ ಬಹಳ ಜೀವನದಲ್ಲಿ ಖುಷಿಯಾಗಿರಬಹುದು. ಈ ಸರಳವಾದ ಎಲ್ಲ ವಿಧಾನಗಳನ್ನು ತಿಳಿಸಿದ್ದೀನಿ. ಇದರಲ್ಲಿ ನಿಮಗೆ ಯಾವುದು ತುಂಬ ಸೂಕ್ತವಾಗಿರುತ್ತೆ, ನಮಗೂ ಕೂಡ ಈಸಿಯಾಗಿದೆ ಅನ್ನೋದಾದರೆ, ಯಾಕಂದರೆ ಸುಮಾರು ಜನ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ, PGಯಲ್ಲಿದ್ದೀವಿ, ಓದ್ತಾ ಇದ್ದೀವಿ, ಈ ರೀತಿ ಹೇಳ್ತಾ ಇರ್ತಾರೆ. ಭಾನುವಾರ ಫ್ರೀಯಾಗಿರ್ತೀರ ಅಂತ ನಾವು ಅಂದ್ಕೊಳ್ಬಹುದು. ಆದರೆ ಅವ್ರದ್ದೇ ಆದ ಕೆಲಸಗಳು, ಒತ್ತಡಗಳು ಇದ್ದೇ ಇರುತ್ತೆ ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲೂ. ಅದರಿಂದ ನಮಗೆ ನಾವು ಒಂದು ಸಮಯ ಅಂತ ಮಾಡ್ಕೊಳ್ಬೇಕು. 5 ನಿಮಿಷನಾದರೂ ನೀವು ಸಮಯ ಮಾಡಿಕೊಂಡು ಈ ಮಂತ್ರ ಜಪ ಮಾಡಿ, ಗುರುವಿನ ಆಶೀರ್ವಾದ ಎಲ್ರಿಗೂ ಸಿಗುತ್ತೆ. ಗುರುಬಲ ಹೆಚ್ಚಾದಷ್ಟು ಜೀವನದಲ್ಲಿ ಯಶಸ್ಸು ನಮ್ಮದೇ ಅಂತ ಹೇಳಬಹುದು. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.